ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. 3 ಬಿಗ್ ಬ್ರೇಕಿಂಗ್ ನ್ಯೂಸ್ ಜೊತೆ ಇವತ್ತು ಈ ಕ್ಷಣ ನಿಮ್ಮ ಮುಂದೆ ಇದ್ದೀನಿ. ಈ ವಾರ ಬಿಟ್ಟರೆ ಮುಂದಿನ ತಿಂಗಳು ಶುಭ ಸುದ್ದಿಯೋ ಅಥವಾ ಮತ್ತೆ ನಿರಾಸೆ ಕಾದಿದೆಯೋ? ಸಂಪುಟ ವಿಸ್ತರಣೆಗೆ ಸಿಗುತ್ತಾ ಹಾಗಿದ್ರೆ ಗ್ರೀನ್ ಸಿಗ್ನಲ್? ಈ ಹೊತ್ತಿನ ಸ್ಪೆಷಲ್ ಸಂಪುಟ ಸಸ್ಪೆನ್ಸ್. ಇದ್ಯಾಕೋ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ ಅಂತೇಳಿ ಯೋಚನೆ ಮಾಡ್ತಿದ್ರು. ಇವತ್ತೇನಾದ್ರೂ ಚಾನ್ಸ್ ಇದೆಯಾ ಅಂತ ಇನ್ನೊಂದು ಕಡೆ ಆಶಾಭಾವನೆ. ಮೊದಲಿಗೆ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. ಸಂಪುಟ ವಿಸ್ತರಣೆಗೆ ಇವತ್ತೇನಾದ್ರೂ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆ ಇದೆಯಾ? ಇನ್ನು 3-4 ದಿನ ಅಂತ ಈಗಾಗಲೇ ಯಡಿಯೂರಪ್ಪನವರು ಹೇಳಿದ್ದಾರೆ. ಆ ಥರ ಯಾಕೆ ಹೇಳಿದ್ರು? ಈ ವಾರದಲ್ಲಾದರೂ ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ? ನೋಡೋಣ. ಮೊದಲ ಬ್ರೇಕಿಂಗ್ ನ್ಯೂಸ್. ಕಾದು ಅವರಂತೂ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಿರಾಸೆ ಅನುಭವಿಸ್ತಿದ್ದಾರೆ ಅಂತ. ಈ ವಾರ ಸಿಗದಿದ್ದರೆ ಗುಡ್ ನ್ಯೂಸ್, ಗ್ಯಾರಂಟಿ ಭಾರೀ ನಿರಾಸೆಗೆ ಹೋಗ್ತಾರೆ. BSY ಸಚಿವಾಕಾಂಕ್ಷಿಗಳು ಕಾಯಲೇಬೇಕಾದಂಥ ಅನಿವಾರ್ಯತೆಗೆ ಬರ್ತಾರೆ. ಈ ವಾರ ಆಗದಿದ್ದರೆ ಇನ್ನು ಡಿಸೆಂಬರ್ ತಿಂಗಳಲ್ಲಿ ಚಾನ್ಸ್ ಇಲ್ಲ. ಬಿಕಾಸ್ ಎಲೆಕ್ಷನ್ಗಳು ಬರೋಕ್ಕೆ ಶುರುವಾಯಿತು. ಜನವರಿಯಲ್ಲೇ ಸಂಪುಟ ಚರ್ಚೆ ಆಗುವ ಸಾಧ್ಯತೆ ಅನಿಸುತ್ತೆ. ಮೊದಲೆಲ್ಲ ನೋಡ್ತಿದ್ವಲ್ಲ ನಾವು, ನಾಳೆ ಬಾ ಅಂತ ಬಾಗಿಲು ಮುಂದೆ ಬರೆದ್ರೆ ಅದು ಪ್ರತಿದಿನ ಹೋಗಿ ಓದಿದ್ರು ಅದು ನಾಳೆ ಬಾ ಅಂತ. ಆ ಥರದ ಕಥೆ ಆಗೋಗಿದೆ ಈ ಸಂಪುಟ ಕಸರತ್ತು. ಜನವರಿಯಲ್ಲಿ ಸಂಪುಟ ವಿಸ್ತರಣೆ ಸಾಧ್ಯತೆ ಅಂತ ಹೇಳಬೇಕು. ವಿಸ್ತರಣೆಗೆ ವಿಳಂಬವಾಗುತ್ತಾ ಈ ಚುನಾವಣೆಗಳು? ಇವತ್ತು ಹೈಕಮಾಂಡ್ನ ರಿಯಾಕ್ಷನ್ ಕಾಯ್ತಾ ಇದ್ದಾರೆ. ಬೈ ಎಲೆಕ್ಷನ್, ಪಂಚಾಯತ್ ಚುನಾವಣೆ ಘೋಷಣೆ ಸಾಧ್ಯತೆ. ಚುನಾವಣೆಗಳು ಘೋಷಣೆ ಆದರೆ ಎಗೈನ್ ಸಂಪುಟ ವಿಳಂಬ ಆಗುತ್ತೆ. ಸಂಕ್ರಾಂತಿ ಆಗಲೇಬೇಕು. ಅದಾದಮೇಲೆ ಮುಂದೊಂದೇನಾದ್ರೂ ಕತೆ. ಸೊ ಅಲ್ಲಿಗೆ 2020 ಅವರ ಆಸೆಗಳೆಲ್ಲವೂ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. 2021 ಸಂಕ್ರಾಂತಿ ಮುಗಿದ ಮೇಲೆ ಆ ಥರದ್ದು ಯಾವುದಾದ್ರೂ ಗುಡ್ ನ್ಯೂಸ್ ಬಂದರೆ ಆಗ ಅವರು ಒಂದಷ್ಟು ಆಶಾಭಾವನೆಯಿಂದ ಕಾಯಬೇಕು. ಯಡಿಯೂರಪ್ಪನವ್ರು ಈಗಾಗಲೇ 3-4 ದಿನ ಕಾಯಿರಿ ಅಂದಮೇಲೆ ಅದು ಇವತ್ತಿಗೆ ಬಂದು ನಿಲ್ತಾ ಇದೆ. ಇವತ್ತು ಹೈಕಮಾಂಡ್ ಏನು ಹೇಳ್ತಾರೆ, JP ನಡ್ಡಾ ಅವರು BJP ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳ್ತಾರೆ, ಅಥವಾ ಈಗಾಗಲೇ ಮೀಟಿಂಗ್ ಮಾಡಿರುವಂಥ ಅಮಿತ್ ಶಾ ಜಿ ಅಂತ ಏನು ಹೇಳಿದರು ಮೊನ್ನೆ ಫೋನ್ ಮಾಡಿ ಮಾತಾಡಿದಾಗ, ಅವರಿವತ್ತು ಯಡಿಯೂರಪ್ಪನವ್ರಿಗೆ ಏನು ಮೆಸೇಜ್ ಕೊಡ್ತಾರೆ, ಅದು ಗುಡ್ ನ್ಯೂಸಾ ಅಥವಾ ಇನ್ನೂ ಕಾಯಲೇಬೇಕಾದಂಥ ಅನಿವಾರ್ಯತೆ ಎಲ್ಲ ಶಾಸಕರಿಗೆ ಅಥವಾ ಸಚಿವಾಕಾಂಕ್ಷಿಗಳು ಯಾರಿದ್ದಾರೆ, MLC ಆಗಿರೋರು ಅಥವಾ ಇನ್ನೂ ಏನೇನೋ ಆಗಬೇಕು ಅಂತ ಕಾಯ್ತಿರೋರು, ಅವರೆಲ್ಲರೂ ಕೂಡ ಇನ್ನೆಷ್ಟು ದಿನ ಕಾಯಬೇಕಾಗುತ್ತೋ? ಇದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ನಿನ್ನೆ ಇದ್ರ ಬಗ್ಗೆ ಕಂದಾಯ ಸಚಿವರಾದಂಥ R ಅಶೋಕ್ ಅವರು ಮಡಿಕೇರಿಯಲ್ಲಿ ಮಾತಾಡ್ತಿದ್ರು. ಇದೇ ಸುಳಿವನ್ನು ಕೊಟ್ಟರು. ಪಂಚಾಯಿತಿ ಎಲೆಕ್ಷನ್ ಆದ ಬಳಿಕ ಸಂಪುಟದ ಬಗ್ಗೆ ಕೇಂದ್ರ ನಾಯಕರು ನಿರ್ಧರಿಸ್ತಾರೆ ಅಂತ R ಅಶೋಕ್ ಅವರ ಮಾತು. ಹಾಗಾದ್ರೆ R ಅಶೋಕ್ ಅವರು ಮಡಿಕೇರಿಯಲ್ಲಿ ಏನು ಹೇಳಿದ್ರು ಬನ್ನಿ ನೋಡೋಣ. ಕೇಂದ್ರದವರ ತೀರ್ಮಾನದ ಮೇಲೆ ನಿಂತಿರೋದು. ಯಾಕಂದರೆ ಈಗ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಆಗೋದಿದೆ. ಮತ್ತು 7ನೇ ತಾರೀಕು ವಿಧಾನಸಭಾ ಅಧಿವೇಶನ ಇದೆ, ಬೈ ಎಲೆಕ್ಷನ್ ಇದೆ. ಇವೆಲ್ಲವನ್ನ ನೋಡಿಕೊಂಡು ಕೇಂದ್ರದ ನಾಯಕರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಯಾರಿಗೆ ನಾವು ಮಾತು ಕೊಟ್ಟಿದ್ರಿ, MTB ನಾಗರಾಜ್ ಇರ್ಬೋದು, ಶಂಕರ್ ಇರ್ಬೋದು, ಮುನ್ರತ್ನಮ್ ಅವರು ಇರ್ಬೋದು, ನಾವು ಯಾರಿಗೆ ಮಾತು ಕೊಟ್ಟಿದ್ರಿ ಅದನ್ನು ಯಡಿಯೂರಪ್ಪನವರು ಉಳಿಸ್ಕೊತಾರೆ. ಅದು ತಾಳ್ಮೆಯಿಂದ ಇರಬೇಕಾದಂಥದ್ದು ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆ. ಯಾಕಂದರೆ ಕೋರ್ಟಲ್ಲಿ ಕೇಸ್ ಆದಾಗೂ ಕೂಡ ಪಾಪ ಅವರು ಭಾಳ ಕಷ್ಟದಿಂದ ಇವತ್ತು ಮಂತ್ರಿಗಳಾಗಿದ್ದಾರೆ. ಕೋರ್ಟಲ್ಲಿ ಕೇಸ್ ಆಗಿ ಒಂದು ಸುಮಾರು 6-7 ತಿಂಗಳ ಕಾಲ ಅವರು ಕೂಡ ಅತಂತ್ರದಲ್ಲಿದ್ದರು. ಅವರಿಗೆಲ್ಲ ಇವತ್ತು ಮಂತ್ರಿ ಸ್ಥಾನ ಸಿಕ್ಕಿದೆ, ಇವ್ರಿಗೂ ಸಿಗ್ತೈತೆ. ಆ ಥರ ಬೇಡೋದು ಬೇಡ ಅಂತ ಹೇಳಿ ವಿನಂತಿಯನ್ನು. ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇನ್ನು ಮುಂದಿನ ದಿನದಲ್ಲಿ ಪೇಷನ್ಸ್ ಚೆಕ್ ಆಗುತ್ತೆ, ಏನು ಹೇಳ್ತಾರೆ ಇವತ್ತು ಅನ್ನೋದನ್ನು ಕಾದು ನೋಡೋಣ ಅಷ್ಟೇ. ಇದು ಭಾರತೀಯ ಜನತಾ ಪಕ್ಷದ ಪಾಳ್ಯದಲ್ಲಾದರೆ ಇನ್ನು ಮಗದೊಂದು ಪಕ್ಷ, ಅದು ಕಾಂಗ್ರೆಸ್. ಸೋತ್ ಮೇಲೆ ಸೋಲಿನ ಲೆಕ್ಕ 3 ಬೈ ಎಲೆಕ್ಷನ್, ಪಂಚಾಯಿತಿ ತಂತ್ರ, ರೆಸಾರ್ಟ್ನಲ್ಲಿ ಲೋಕಲ್ ವಾರ್ ಚರ್ಚೆ. ಈ ಹೊತ್ತಿನ ಸ್ಪೆಷಲ್ ಕಾಂಗ್ರೆಸ್ ಮಾತುಕತೆ. ಬ್ಯಾಕ್ ಟು ಬ್ಯಾಕ್ ಸೋಲನ್ನು ಅನುಭವಿಸಿದ್ದಾರೆ. ಉಪಚುನಾವಣೆ ಸೋಲಿನ ಬಳಿಕ ಕಾಂಗ್ರೆಸ್ಗಿದೀಗ ಮಗದೊಂದು ಟೆನ್ಷನ್. ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಹತ್ವದ ಸಭೆ ನಡೆಸುತ್ತಿದ್ದಾರೆ. ಪಕ್ಷಕ್ಕೆ ಚೈತನ್ಯ ತುಂಬೋದಕ್ಕೆ ಹಿರಿಯ ನಾಯಕರು ಮೀಟಿಂಗ್ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಹೊರವಲಯದ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಖಾಸಗಿ ರೆಸಾರ್ಟ್ ಇದೆ. ಅಲ್ಲಿ ಸಭೆಯನ್ನು ನಡೆಸ್ತಾ ಇದ್ದಾರೆ. AICC ಪ್ರತಿನಿಧಿಯಾಗಿ ಯಶೋಮತಿ ಠಾಕೂರ್ ಭಾಗಿಯಾಗ್ತಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್, ಬರ್ತಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ಈ ಮೀಟಿಂಗ್ನಲ್ಲಿ
ಬೈ ಎಲೆಕ್ಷನ್ ಸೋಲಿನ ಬಗ್ಗೆ ಆತ್ಮಾವಲೋಕನ ಸಭೆ ನಡೀತಾ ಇದೆ. ಯಾಕೆ ಸೋತ್ವಿ, ಏನಕ್ಕೆ ಸೋತ್ವಿ, ಸೋಲೋದು ಕಾರಣಗಳೇನೇನಾಯಿತು ಅದೆಲ್ಲವನ್ನು ಕೂಡ ಹಿಂದಿರುಗಿ ಆತ್ಮಾವಲೋಕನ ಸಭೆಯನ್ನು ಮಾಡ್ತಿದ್ದಾರೆ. ಮುಂದಿನ 3 ಕ್ಷೇತ್ರಗಳ ಉಪಚುನಾವಣೆ ಬಗ್ಗೆ ಚರ್ಚೆ ಕೂಡ ಮಾಡ್ತಾರೆ. ಹಾಗಾಗಿ ಈ ಚುನಾವಣೆ ಬಗ್ಗೆ, ಪಂಚಾಯಿತಿ ಚುನಾವಣೆ ಅನೌನ್ಸ್ ಆದರೆ ಅದ್ರ ಬಗ್ಗೆ ಕೂಡ ಈಗ ಚರ್ಚೆ ನಡೆಯುತ್ತೆ. ತಳಮಟ್ಟದಿಂದ ಪಕ್ಷವನ್ನು ಬಲಗೊಳಿಸೋದಕ್ಕೆ ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಡಾಕ್ಟರ್ ಪರಮೇಶ್ವರ್, ಹೀಗೆ ಎಲ್ಲ ಘಟಾನುಘಟಿ ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗ್ತಾರೆ. ಪಕ್ಷದಲ್ಲಿ ಬಣ ರಾಜಕೀಯದ ಕುರಿತು ಕೂಡ ಚರ್ಚೆ ಆಗುವ ಎಲ್ಲ ಸಾಧ್ಯತೆ ಇದೆ. ಶತಾಯಗತಾಯ ಮುಂಬರುವ ದಿವಸದಲ್ಲಿ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಎಲ್ಲ ನಾಯಕರು ಕೂಡ ಇಡೀ ಕಾಂಗ್ರೆಸ್ ರಥವನ್ನು ಕರ್ನಾಟಕದಲ್ಲಿ ಒಂದೇ ಕೂಗಿಗೆ, ಒಂದೇ ತೋಳ್ಬಲವನ್ನು ಉಪಯೋಗಿಸಿ ಎಳೆದು ಗೆಲ್ಲಬೇಕು ಅನ್ನೋದು ಈಗ ಅವರು ಮುಂದಿರುವಂಥ ದೊಡ್ಡ ಚಾಲೆಂಜ್. ಉಪಚುನಾವಣೆ ಸೋಲಿನ ಬಳಿಕ ಕಾಂಗ್ರೆಸ್ನಲ್ಲಿ ಟೆನ್ಷನ್. ರಣದೀಪ್ ಸುರ್ಜೇವಾಲಾ ಬರ್ತಿದ್ದಾರೆ. ಅಫ್ಕೋರ್ಸ್ ಯಶೋಮತಿ ಠಾಕೂರ್ ಕೂಡ ಇವತ್ತು ಬರ್ತಿದ್ದಾರೆ. ಎಲ್ಲರ ಜೊತೆ ಮೀಟಿಂಗ್. ಯಾಕೆ, ಏನಾಯಿತು, ಎಲ್ಲೆಲ್ಲಿ ಪ್ರಾಬ್ಲಮ್ ಆಯಿತು, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಸ್ಟ್ರಾಟಜಿ ಕೆಲಸ ಮಾಡಿಲ್ಲ, ಮುಂಬರುವ ದಿವಸದಲ್ಲಿ ಅದನ್ನು ಓವರ್ಕಮ್ ಮಾಡಿ ಮತ್ತೆ ಪಕ್ಷವನ್ನು ಬಲಗೊಳಿಸಿ ತಳಮಟ್ಟದಿಂದ ಆ ಎಲ್ಲ ಕಾರ್ಯಕರ್ತರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾಯಕರೆಲ್ಲ ಒಮ್ಮತದ ಅಭಿಪ್ರಾಯ ವ್ಯಕ್ತಪಡಿಸಿ ಮುಂದಿನ ಚುನಾವಣೆಯನ್ನು ಗೆಲ್ಲೋದು ಹೇಗೆ ಅಂತ ಇವತ್ತು ಆತ್ಮಾವಲೋಕನ ಸಭೆ ನಡೆಸಿ ತಂತ್ರಗಾರಿಕೆ ಕೂಡ ಮಾಡ್ತಾರೆ ಅನ್ನೋದು ಕೇಳಿಬಂದಿರುವಂಥ ಮಾತು. ಡಿಸೆಂಬರ್ ಶುರುವಾಗ್ತಾ ಇದೆ. ಬೆಳಗ್ಗೆ ಎದ್ದರೆ ಎಂಥ ಕೊರೆಯುವ ಚಳಿ. ಆದರೆ ಜನ ಮಾತ್ರ ತುಂಬ ಎಚ್ಚರಿಕೆಯಿಂದಿರಬೇಕು, ಭಾರಿ ಎಚ್ಚರದಿಂದಲೂ ಇರಬೇಕು. ಬಿಕಾಸ್ ಕೊರೋನಾ ಸ್ವಾಗತಿಸ್ತಾ ಇದೆ. ಒಂದು ಕಡೆ ಕೊರೆಯುವ ಚಳಿ, ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಅಂತೂ ಬೇಕೇ ಬೇಕು. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಶೀತ, ನೆಗಡಿ, ಕೆಮ್ಮು, ಜ್ವರ ಈಗ ತುಂಬ ಕಾಮನ್ ಅಲ್ವಾ ಅಂತ ಅನಿಸುತ್ತೆ. ಬಿಕಾಸ್ ಈಗಿರುವಂಥ ಚಳಿಗಾಲಕ್ಕೆ ಜೊತೆಗೆ ಅಸ್ತಮಾ ಇರೋರು, ನಿಮೋನಿಯಾ ಇದೆಲ್ಲವೂ ಕೂಡ ಈಗ ಹೆಚ್ಚಾಗೋ ಸಾಧ್ಯತೆ ಇದೆ. ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಕುಂದುತ್ತೆ. ಬಿ ಕೇರ್ಫುಲ್. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಅಲ್ಲದೇ ಇರೋ ಬೇರೆ ವರ್ಷಗಳಲ್ಲಿ ಈ ನವೆಂಬರು, ಡಿಸೆಂಬರು, ಜನವರಿನಲ್ಲಿ ಯಾವಾಗಲೂ ಚಳಿ ಇದ್ದೇ ಇರುತ್ತೆ. ಈ ಚಳಿಗೆ ಕಾಮನ್ ಆಗಿ ಮಕ್ಕಳಿಗಾಗಲಿ, ದೊಡ್ಡವ್ರಿಗಾಗಲಿ, ವಯಸ್ಸಾದವ್ರು ಯಾರೇ ಆಗಲಿ ಶೀತ, ನೆಗಡಿ, ಕೆಮ್ಮು, ಜ್ವರ ಇದೆಲ್ಲ ಕಾಮನ್ ಆಗಿ ಬರ್ತಾ ಇರುತ್ತೆ. ಜೊತೆಗೆ ಅಸ್ತಮಾ ಇರೋರಿಗೆ, ನಿಮೋನಿಯಾ ಇರೋರಿಗೆ ಒಂದಷ್ಟು ತೊಂದರೆ ಆಗ್ತಾ ಇರುತ್ತೆ. ರೋಗ ನಿರೋಧಕ ಶಕ್ತಿನ ಕುಂದಿಸುತ್ತೆ. ಆದರೆ ಈ ಸರಿ ಇನ್ನೂ ಹುಷಾರಾಗಿರಬೇಕು. ಬಿಕಾಸ್ ಈ ಕೊರೋನಾ ಮಹಾಮಾರಿ ಅಟಗಾಯಿಸ್ಕೊಂಡಿರೋದ್ರಿಂದ ಕೊರೋನಾಗೂ ಕಾರಣ ಆಗಬಹುದು ಇವೆಲ್ಲವೂ ಕೂಡ. ಸೊ ಹಾಗಾಗಿ ಚಳಿ ಜೊತೆಗೆ ಶೀತ ಗಾಳಿ, ಕಿವಿ ಒಳಗಡೆ ಹತ್ತಿ ಇಟ್ಕೊಂಡು ಓಡಾಡೋ ಕೆಲಸ ಮಾಡಿ, ಬೆಚ್ಚಗೆ ಓಡಾಡಿ, ಸೈಕ್ಲೋನ್ ಇರುತ್ತೆ, ವಾಯುಭಾರ ಕುಸಿತ ಆಗ್ತಾ ಇರುತ್ತೆ, ಶೀತ, ನೆಗಡಿ ಇದೆಲ್ಲ ಆಗಲೇ ಹೇಳ್ತಾ ಇದ್ದೀವಿ, ಇವೆಲ್ಲ ಸಾಧ್ಯತೆ ಇದ್ದೇ ಇರುತ್ತೆ. ಮಕ್ಕಳು, ಬೇರೆ ದೊಡ್ಡವ್ರ ಬಗ್ಗೆ ಕಾಳಜಿ ಇರಲಿ. ವಿಶೇಷ ಗಮನವನ್ನು ನೀವೆಲ್ಲರೂ ಕೂಡ ಹರಿಸಲೇಬೇಕು. ಏಕೆಂದರೆ ಕೊರೋನಾ ಕಾರಣ ಆಗುತ್ತೆ. ಬೆಳಗಿನ ವಾತಾವರಣ ಮಂಜಿರುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಈಗ. ಬಿಕಾಸ್ ಇದೆಲ್ಲ ಡಾಕ್ಟರ್ಸ್ಗಳು ಅಲರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಬೆಳಗ್ಗೆ ವಾಕಿಂಗ್ ಹೋಗೋದನ್ನ ಒಂದು ಗಂಟೆ ಲೇಟ್ ಮಾಡ್ಕೊಳ್ಳಿ. ಬೇಕಾದ್ರೆ ದೊಡ್ಡವರು ಕಿವಿಯೊಳಗೆಲ್ಲ ಒಂದಷ್ಟು ಬೆಚ್ಚಗಿಟ್ಕೊಳ್ಳಿ, ಕೈ ಬಾಡಿ ಎಲ್ಲ ಒಂದು ಸ್ವಲ್ಪ ಬೆಚ್ಚಗಿಟ್ಕೊಳ್ಳೋ ಪ್ರಯತ್ನ ಮಾಡಿ. ಬಲಭಾಗದಲ್ಲಿ ಕಬ್ಬನ್ ಪಾರ್ಕು, ಲಾಲ್ ಬಾಗಲ್ಲಿ ಬೆಳಗ್ಗೆ ದೃಶ್ಯಗಳನ್ನು ಏನೇನಿತ್ತು ಅದೆಲ್ಲವನ್ನು ಕೂಡ ತೋರಿಸ್ತಾ ಇದ್ದೀವಿ. ಅಫ್ಕೋರ್ಸ್ ಆರೋಗ್ಯವಾಗಿರಬೇಕು ಅಂದರೆ ಎಕ್ಸಸೈಸ್ ಮಾಡಬೇಕು, ಓಡಾಡಬೇಕು, ವ್ಯಾಯಾಮ ಮಾಡಬೇಕು, ಕರೆಕ್ಟು. ಬಟ್ ತುಂಬ ಶೀತಗಳಿದ್ದಾಗ ಒಂಚೂರು ಹೋಗೋದನ್ನು 1 ಅವರ್ ಡಿಲೇ ಮಾಡಿ ಓಡಾಡಿ. ಹಾಗಾಗಿ ಒಂದಷ್ಟು ನಿಮಗೆ ಎಫೆಕ್ಟ್ ಆಗೋದು ಕಡಿಮೆ ಆಗುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ಬೆಚ್ಚಗಿರೋ ಟ್ರೈ ಮಾಡಿ. ಇನ್ನು ಗರ್ಭಿಣಿಯರು ಅದೆಲ್ಲ ಮೆನ್ಷನ್ ಆಗಿಲ್ಲ, ಬಟ್ ಸ್ಟಿಲ್ ಅವರೆಲ್ಲರೂ ಕೂಡ ಹುಷಾರಾಗಿರಲೇಬೇಕು. ಬಾಣಂತಿಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹುಷಾರಾಗಿರಲೇಬೇಕಾದಂಥ ಪರಿಸ್ಥಿತಿ ಈಗ. ಯಾಕೆಂದರೆ ಕೊರೋನಾ ಅನ್ನೋದಿರೋದ್ರಿಂದ ಒಂದಷ್ಟು ಎಚ್ಚರಿಕೆ, ಅತಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕಾದದ್ದು. ಹಾಗಾಗಿ ನಿಮ್ಮೆಲ್ಲರನ್ನ ಒಂದಷ್ಟು ಅಲರ್ಟ್ ಮಾಡ್ತಿದ್ದೀವಿ. ಸಾಧ್ಯ ಆದಷ್ಟು ಒಳ್ಳೆಯ ಆಹಾರ, ಒಂದಷ್ಟು ಕಷಾಯಗಳು ಮನೆಯಲ್ಲಿ ತಿನ್ನುವಂಥ ಸಾಧ್ಯತೆ ಇದ್ದರೆ ಅದನ್ನು ಮಾಡ್ಕೋ ಪ್ರಯತ್ನ ಮಾಡಿ. ನಿಮ್ಮ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೊಳ್ಳಿ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆವಾಗ ನೀವು ಇನ್ನೂ ಆರೋಗ್ಯವಾಗಿರ್ತೀರಿ. ಕೊರೋನಾ ನಡುವೆಯೇ ಸಹಜ ಸ್ಥಿತಿಯತ್ತ ಎಲ್ಲ ಕೆಲಸಗಳು ಕೂಡ ಶುರುವಾಗ್ತಾ ಇದೆ. ನಾಳೆಯಿಂದ ವೈದ್ಯಕೀಯ ಕಾಲೇಜುಗಳು ಕೂಡ ಶುರುವಾಗ್ತಾ ಇದೆ. 8 ತಿಂಗಳಿನಿಂದ ಸ್ಥಗಿತಗೊಂಡಿತ್ತು ಕಾಲೇಜುಗಳು. ಕೊರೋನಾ ಮಾರ್ಗಸೂಚಿ ಪಾಲನೆ ಕಡ್ಡಾಯ ಇದೆ. ಹಾಗಾಗಿ ನಾಳೆಯಿಂದ ವೈದ್ಯಕೀಯ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕಾಲೇಜಿಗೆ ಬರ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್.
ಆಸ್ ಯೂಶುವಲ್ ವಿದ್ಯಾರ್ಥಿಗಳಿಗೆ ಸಿಬ್ಬಂದಿಗಳಿಗೆ ಕರೋನಾ ಪರೀಕ್ಷೆ ಮಾಡಿಸ್ಕೊಂಬರೋದು ಕಡ್ಡಾಯ. ನೆಗೆಟಿವ್ ವರದಿ ಬರೋದು ಕಡ್ಡಾಯವೇ ಕಾಲೇಜ್ ಒಳಗೆ ಬರಬೇಕು ಅಂದರೆ. ಸೊ ನೆಗೆಟಿವ್ ವರದಿ ಬಂದರೆ ಮಾತ್ರ ಕಾಲೇಜ್ಗೆ ಎಂಟ್ರಿ, ಇಲ್ಲಾಂದರೆ ನೋ ಎಂಟ್ರಿ. ನಾಳೆಯಿಂದ ಮೊದಲಿಗೆ ಪ್ರಾಕ್ಟಿಕಲ್ಸ್ ತರಗತಿಗಳು ಶುರುವಾಗುತ್ತೆ. ಪಠ್ಯ ಬೋಧನೆ ಆನ್ಲೈನ್ನಲ್ಲೇ ಮಾಡಬಹುದು. ತರಗತಿಗಳು ಹಾಜರಾತಿ ಕಡ್ಡಾಯ. ಈ ಮೆಡಿಕಲ್ ಓದೋರಿಗೆ ಪ್ರಾಕ್ಟಿಕಲ್ಸ್ ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಓನ್ಲಿ ಪ್ರಾಕ್ಟಿಕಲ್ಸ್ ಫ್ರಮ್ ಟುಮಾರೋ. ನಾಳೆಯಿಂದ ಪ್ರಾಕ್ಟಿಕಲ್ಸ್ ತರಬೇತಿಗಳು ಶುರುವಾಗುತ್ತೆ. ತರಗತಿ ಹಾಜರಾತಿ ಕಡ್ಡಾಯ ಮಾಡುವಂತಿಲ್ಲ. ವಿತ್ ಸ್ಟಾರ್ ಮಾರ್ಕ್ ಇದು. ಪೋಷಕರಿಂದ ಲಿಖಿತ ಅನುಮತಿ ಪತ್ರ ತರಬೇಕು. ಇಲ್ಲೂ ಸೇಮ್ ರೂಲ್ಸ್ ಫಾಲೋ ಆಗುತ್ತೆ. ಅದು ಮಕ್ಕಳಾಗಲಿ ದೊಡ್ಡ ಕಾಲೇಜವರಾಗಲಿ ಎಲ್ಲರೂ ಅಷ್ಟೇ. ಪೇರೆಂಟ್ಸ್ ಒಪ್ಪಿಗೆ ಇಲ್ಲದೆ ಯಾರೂ ಕೂಡ ಬರೋ ಹಾಗಿಲ್ಲ. ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳದೆ ಬರೋ ಹಾಗಿಲ್ಲ. ಸಿಬ್ಬಂದಿಗಳಾದರೂ ಅಷ್ಟೇ, ಲೆಕ್ಚರರ್ಸ್ ಆದರೂ ಅಷ್ಟೇ, ಸ್ಟೂಡೆಂಟ್ಸ್ ಆದರೂ ಅಷ್ಟೇ. ಇನ್ನು ಈ ಡಾಕ್ಟ್ರ್ ಓದ್ತಿರೋರಿಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ, ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ, ಇನ್ನಷ್ಟು ಜಾಸ್ತಿ ಮಾಹಿತಿ ಇರುತ್ತೆ. ಸೊ ಹಾಗಾಗಿ ಅದು ಬಹಳ ಕಂಪಲ್ಸರಿ ಇರೋದ್ರಿಂದ ಆ ವರದಿ, ಆ ಟೆಸ್ಟ್ ರಿಪೋರ್ಟನ್ನು ತೊಗೊಂಬರ್ಬೇಕು. ಪ್ರಾಕ್ಟಿಕಲ್ಸ್ ಏನಿದೆ ಅದನ್ನು ಅಟೆಂಡ್ ಮಾಡಬೇಕು. ಥಿಯರಿ ಎಲ್ಲ ಆನ್ಲೈನ್ಲೇ ಮಾಡ್ತಾರೆ. ಹಾಗಾಗಿ ಪ್ರಾಕ್ಟಿಕಲ್ಸ್ ಕೂಡ ಏನು ಕಡ್ಡಾಯ ಅಲ್ಲ, ಬರಲೇಬೇಕು ಅನ್ನೋಂತೇನಿಲ್ಲ. ಬಟ್ ಅವಶ್ಯಕತೆ ಇದ್ದೇ ಇರುತ್ತೆ ಮೆಡಿಕಲ್ ಓದೋರಿಗೆ. ಆದರೆ ಅಪ್ಪ ಅಮ್ಮನ ಸಿಗ್ನೇಚರು ಲೆಟ್ರೆಲ್ಲ ತೊಗೊಂಬರೋದು ಕಂಪಲ್ಸರಿ. ಈಗಿರೋ ದೊಡ್ಡ ಪ್ರಶ್ನೆ ಏನಪ್ಪ ಅಂದರೆ, ಬಂದೇ ಬಿಡ್ತಾ ಕರೋನಾಗೆ ಟ್ರೀಟ್ಮೆಂಟ್ ಅಥವಾ ಮದ್ದು ಅಂತ. ಲ್ಯಾಬ್ ನೋಡಿದ್ದಾಯಿತು ನಾವೆಲ್ಲರೂ ಕೂಡ. ಇವತ್ತು ಮೀಟಿಂಗ್ ನಡೀತಾ ಇದೆ. ಕೊರೋನಾ ಲಸಿಕೆ ಮೋದಿಯವರು ಮೇಜರ್ ಮೀಟಿಂಗ್ನಲ್ಲಿ ಇವತ್ತು ಪಾಲ್ಗೊಳ್ತಿದ್ದಾರೆ. ನಮೋ ಸಂಜೀವಿನಿ ಸಭೆ ಇವತ್ತು ಶುರುವಾಗುತ್ತೆ. ಬ್ರೇಕಿಂಗ್ ನ್ಯೂಸ್. ಈ ಸಂಜೀವಿನಿ ಯಾವಾಗ ಸಿಗುತ್ತೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್. ಮೊನ್ನೆ ಅಷ್ಟೇ ಪ್ರಧಾನಮಂತ್ರಿಗಳು ಭಾರತದ 3 ಲ್ಯಾಬೊರೇಟರಿಗಳಿಗೆ ಭೇಟಿ ಕೊಟ್ಟಿದ್ದರು. ಇವತ್ತು ವರ್ಚುವಲ್ ಮೀಟಿಂಗ್ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರ ವಿಡಿಯೋ ಕಾನ್ಫರೆನ್ಸ್. 3 ಲಸಿಕಾ ತಯಾರಿಕಾ ಕಂಪನಿಗಳೊಂದಿಗೆ ಚರ್ಚೆ ಮಾಡ್ತಾರೆ. ಲಸಿಕೆ ಅಭಿವೃದ್ಧಿಪಡಿಸುತ್ತಿರುವ 3 ತಂಡ, ಗೆನೋವಾ, ಬಯೋಫಾರ್ಮಾ, ಬಯೋಲಾಜಿಕಲ್, ಡಾಕ್ಟರ್ ರೆಡ್ಡೀಸ್, ಈ ತಂಡಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಾದವನ್ನು ಮಾಡೋರಿದ್ದಾರೆ. ಶನಿವಾರ ನಮ್ಗೆ ಗೊತ್ತಿರೋ ಹಾಗೆ ಸಂಶೋಧನಾ ಕೇಂದ್ರಗಳಿಗೆ ಭೇಟಿ ಕೊಟ್ಟಿದ್ದರು. ಲಸಿಕೆ ಅಭಿವೃದ್ಧಿಯ ಸ್ಥಿತಿಗತಿಗಳ ಬಗ್ಗೆ ಅವಲೋಕನ ಮಾಡಿದರು. ಇವತ್ತು ಈ ತಂಡಗಳ ಜೊತೆ ನರೇಂದ್ರ ಮೋದಿ ಅವರು ಸಂವಾದ ಮಾಡ್ತಿದ್ದಾರೆ. ಮೇಲಿಂದ ಮೇಲೆ ಇನ್ನೇನಿದ್ರು ಕೂಡ ಲ್ಯಾಬ್ಗಳು ರೆಡಿ ಆಗ್ತಾ ಇದೆ. ಎಲ್ಲ ಕಡೆ ಕೂಡ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋತಿದ್ದಾರೆ. ಆ ಎಲ್ಲ ಮೆಡಿಸಿನ್ಸ್ಗಳನ್ನು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೋತಿದ್ದಾರೆ. ಎಷ್ಟು ಬೇಕೋ ಅಷ್ಟು ಪೂರೈಕೆ ಮಾಡಬೇಕು ಅನ್ನೋ ಎಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ರೆಡಿ ಮಾಡ್ಕೋತಿದ್ದಾರೆ. ಬಲಭಾಗದಲ್ಲಿ ನೋಡ್ತಿದ್ದೀರಿ, ಮೊನ್ನೆ ಅಷ್ಟೇ ಇದು ಅಹಮದಾಬಾದ್ನ ದೃಶ್ಯ. ಇದು ಝೈಡಸ್ ಸಂಸ್ಥೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಆ ಸಂಸ್ಥೆಯ ಒಳಭಾಗದಲ್ಲಿ ಲ್ಯಾಬೊರೇಟರಿ ಮತ್ತು ತಯಾರಿಕಾ ಹೇಗೆ ನಡೀತಾ ಇದೆ ಅದೆಲ್ಲವನ್ನು ಕೂಡ ಅಲ್ಲಿನ ವಿಜ್ಞಾನಿಗಳ ಜೊತೆ, ಎಕ್ಸ್ಪರ್ಟ್ಗಳ ಜೊತೆ ಸಮಾಲೋಚನೆ ನಡೆಸಿದ್ರು. ಅದಾದಮೇಲೆ ಬಯೋಫಾರ್ಮಾಗೆ ಹೋದರು. ಅದು ಹೈದರಾಬಾದ್ನಲ್ಲಿದೆ. ಅಲ್ಲೂ ಕೂಡ ಲಸಿಕೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಅದಾದಮೇಲೆ ಪುಣೆಗೆ ಬಂದರು. ಅಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ರು. ಇವತ್ತು ಆ ಎಲ್ಲ ತಂಡಗಳ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ನ್ಯೂಸ್ ಮುಂದುವರಿತೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾನೆ. 1, 2, 3 ಬಿಗ್ ಬ್ರೇಕಿಂಗ್. ಇದೀಗ ಶವವಾಗಿ ಪತ್ತೆಯಾಗಿದ್ದಾರೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೆರೆಯಲ್ಲಿ ಪತ್ತೆಯಾಯಿತು ಅವರ ಶವ. ಮೈಸೂರು ತಾಲೂಕಿನ ಮಾರ್ಬಳ್ಳಿ ಕೆರೆಯಲ್ಲಿ ಶವ ಪತ್ತೆಯಾಗಿದೆ. ಬ್ರೇಕಿಂಗ್ ನ್ಯೂಸ್. ನಂಜನಗೂಡಿನ ಕೆಂಬಾಲು ಗ್ರಾಮದ ಹೆಣ್ಮಗಳು ಶ್ವೇತಾ. 3 ದಿನಗಳ ಹಿಂದೆ ಆಕೆ ಕಾಣಿಸ್ತಿರ್ಲಿಲ್ಲ, ನಾಪತ್ತೆಯಾಗಿದ್ರು. ಶ್ವೇತಾ ಸೋದರ ಮಾವ ಶಶಿಕುಮಾರ್ ಜೊತೆ ಮದುವೆ ಆಗಿತ್ತು. ಕೆಂಬಾಲು ಗ್ರಾಮದ ಶಿವು ವಿರುದ್ಧ ಕೊಲೆ ಆರೋಪ ಇದೆ ಈಗ. ಯಾಕೆಂದ್ರೆ ಆಕೆ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಶಿವು ಮನೆ ಮೇಲೆ ಶ್ವೇತಾ ಸಂಬಂಧಿಕರಿಂದ ದಾಳಿ ಆಯಿತು. 2 ಬೈಕ್ಗಳಿಗೆ ಬೆಂಕಿ ಹಾಕಿದ್ರು. ಮನೆ ಮೇಲೆ ಕಲ್ತೂರಾಟ ನಡೆಸಿದ್ರು. ಶಿವು ಜೊತೆ ಶ್ವೇತಾ ಅಕ್ರಮ ಸಂಬಂಧದ ಆರೋಪ ಇದೆ. ಸದ್ಯ ತಲೆಮರೆಸಿಕೊಂಡಿದ್ದಾರೆ ಕೆಂಬಾಲು ಗ್ರಾಮದ ಶಿವು. ಜೈಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2 ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಶ್ವೇತಾ ಅವರು ಶಶಿಕುಮಾರ್ನ. ಸೋದರ ಮಾವ ಶಶಿಕುಮಾರ್ ಕಾಸರಗೋಡಿನಲ್ಲಿ ನೆಲೆಸಿದ್ರು. 1.5 ತಿಂಗಳ ಹಿಂದೆ ಸ್ವಗ್ರಾಮ ಕೆಂಬಾಲು ಗ್ರಾಮಕ್ಕೆ ಬಂದಿದ್ದರು ಶ್ವೇತಾ. 3 ದಿನಗಳ ಹಿಂದೆ ಮನೆಯಿಂದ ನಾಪತ್ತೆಯಾಗಿದ್ದರು. ಇವತ್ತು ಮಾರ್ಬಳ್ಳಿ ಗ್ರಾಮದ ಕೆರೆಯಲ್ಲಿ ಗೋಣಿ ಚೀಲದಲ್ಲಿ
ಅವ್ರನ್ನ ಅವರ ಶವವನ್ನು ಹಾಕಿ ಅಲ್ಲಿಟ್ಟಿದ್ರು. ಶವ ಪತ್ತೆ ಆಯಿತು. ಪರಿಸ್ಥಿತಿ ನಿಯಂತ್ರಿಸೋಕ್ಕೆ ಗ್ರಾಮದಲ್ಲಿ ಇದೀಗ ಪೊಲೀಸರು ನಿಯೋಜನೆ ಆಗಿದೆ. ಬಿಕಾಸ್ ಇವ್ರ ಮನೆಯವರೆಲ್ಲ ಸೇರ್ಕೊಂಡು ಅವ್ರ ಮನೆ ಮೇಲೆ ಹಲ್ಲೆ ಮಾಡಿದ್ರು, ಬೈಕ್ಗಳನ್ನು ಸುಟ್ಟರು. ಮಧ್ಯಭಾಗದಲ್ಲಿ ನೋಡ್ತಾ ಇದ್ದೀರಿ, ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವು ಅಂತ ಅವ್ರನ್ನ ಯುವಕ ಅಕ್ರಮ ಸಂಬಂಧ ಇತ್ತು ಅನ್ನೋ ಆರೋಪದಲ್ಲಿ ಇದೀಗ ಶ್ವೇತನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ. ಹಾಗಾಗಿ ಶ್ವೇತನ್ ಮನೆಯವರೆಲ್ಲ ಹೋಗಿ ಶಿವು ಮನೆ ಮೇಲೆ ಕಲ್ಲೆಸೆದು ಕಲ್ಲು ತೂರಾಟ ಮಾಡಿದ್ರು. ಅವ್ರ ಮನೆ ಮುಂದೆ ಬೈಕ್ಗಳು ನಿಂತಿತ್ತು, ಬೈಕ್ಗಳಿಗೆ ಬೆಂಕಿ ಹಾಕಿದ್ರು. ಇದೆಲ್ಲ ನಡೀತು. ಹಾಗಾಗಿ ಪೊಲೀಸರಿಗೆ ಬಿಡುಬಿಟ್ಟಿದ್ದಾರೆ. ಪರಿಸ್ಥಿತಿ ನಿಯಂತ್ರಣ ಮಾಡ್ತಿದ್ದಾರೆ. ಮಗದೊಂದು ಕಡೆ ಶ್ವೇತಾ ಶಶಿಕುಮಾರ್ನ ಮದುವೆ ಆಗಿದ್ರು. ಸೋದರ ಮಾವ ಕಾಸರಗೋಡು ನೆಲೆಸಿದ್ರು. ಆದರೆ ಈಗ ಒಂದು 2 ತಿಂಗಳಿಂದ ಊರಿಗೆ ಬಂದಿದ್ರು ಕೆಂಬಾಲಿಗೆ. ಆದರೆ 3 ದಿನದಿಂದ ಆಕೆ ಪತ್ತೆನೇ ಇರಲಿಲ್ಲ. ಸಡನ್ ಆಗಿ ನೋಡಿದ್ರೆ ಗೋಣಿ ಚೀಲದಲ್ಲಿ ಆಕೆ ಶವವನ್ನು ಕೊಲೆ ಮಾಡಿ ಆ ಶವ ಗೋಣಿ ಚೀಲದಲ್ಲಿ ಇಟ್ಟಿದ್ರು. ಈಗ ಆ ಕೆರೆಯಲ್ಲಿ ಶವ ಪತ್ತೆ ಆಯಿತು. ಈ ವರ್ಷದ ಕೊನೆಯ ಚಂದ್ರಗ್ರಹಣ ಹತ್ತತ್ರ 4.5 ತಾಸು ಇರುತ್ತೆ ಇವತ್ತು. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತಾರೆ. 1, 2, 3 ಬಿಗ್ ಬ್ರೇಕಿಂಗ್. ನಿಜವಾಗ್ಲೂ ಬಂತು ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಳಗ್ಗೆ 11:30 ಮುಹೂರ್ತ ನಿರ್ಧಾರ ಆಗಿದೆ. ಯಾಕೆಂದ್ರೆ ರಾಜ್ಯ ಚುನಾವಣಾ ಆಯೋಗ ಪ್ರೆಸ್ ಮೀಟ್ ಕರೆದಿದ್ದಾರೆ. ಬೆಳಗ್ಗೆ 11:30ಕ್ಕೆ ಆಯೋಗದಿಂದ ಸುದ್ದಿಗೋಷ್ಠಿ. ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಸಾಧ್ಯತೆ. ಬ್ರೇಕಿಂಗ್ ನ್ಯೂಸ್. ನನ್ನ ಪ್ರಕಾರ ಫಿಕ್ಸೇ. ಚುನಾವಣಾ ಆಯೋಗದವರು ಸುಮ್ಮನೆ ಅಂತೂ ಪ್ರೆಸ್ ಮೀಟ್ ಕರೆಯಲ್ಲ. ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ದಿನಾಂಕ ನಿಗದಿ ಆದರೆ ಸಂಪುಟ ವಿಸ್ತರಣೆ 100% ಮುಂದಕ್ಕೆ ಹೋಗುತ್ತೆ. ಚುನಾವಣೆ ನಿಗದಿ ಆದರೆ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಹಾಗಾಗಿ ಯಾವುದೂ ಮಾಡೋಕ್ಕಾಗಲ್ಲ. ನೀತಿ ಸಂಹಿತೆ ಜಾರಿ ಆದರೆ ಸಂಪುಟ ವಿಸ್ತರಣೆ ಕಷ್ಟ. ಸಂಪುಟ ವಿಸ್ತರಣೆಗೆ ಮತ್ತೆ ಗ್ರಹಣ ಹಿಡಿಯೋ ಸಾಧ್ಯತೆ ಇದ್ದೇ ಇದೆ. ಚುನಾವಣೆ ಮುಗಿಯುವವರೆಗೂ ಸಂಪುಟ ವಿಸ್ತರಣೆಗೆ ಗ್ಯಾರಂಟಿ ಬೀಳುತ್ತೆ. ಬ್ರೇಕ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಮಾರ್ನಿಂಗ್ ಹರೀಶ್ ನಾಗರಾಜ್. ಏನೋ ನವೆಂಬರ್ ಲಾಸ್ಟ್ ದಿನ ಇವತ್ತು ಒಳ್ಳೆ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಅವರೆಲ್ಲರೂ ಕಾಯ್ತಾ ಇದ್ರು. ಇದ್ಯಾಕೋ ಸಿಗೋ ಲಕ್ಷಣ ಕಾಣಿಸ್ತಿಲ್ಲ ಇವತ್ತು. ಹರೀಶ್ ನಾಗರಾಜ್, ಇವತ್ತು ರಾಜ್ಯ ಚುನಾವಣಾ ಆಯೋಗ ಮಹತ್ವದ ಸುದ್ದಿಗೋಷ್ಠಿಯನ್ನ ಬೆಳಿಗ್ಗೆ 11:30 ಕರೆದಿದೆ. ಅಲ್ಲದೆ ಗ್ರಾಮ ಪಂಚಾಯತ್ ಚುನಾವಣೆಗೆ ಸಂಬಂಧಪಟ್ಟ ಈಗಾಗಲೇ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಮತ್ತು ಬೂತ್ ಮಟ್ಟದಲ್ಲಿ ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲಾ ಜಿಲ್ಲಾಧಿಕಾರಿಗಳು ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ರಾಜ್ಯ ಚುನಾವಣಾ ಆಯುಕ್ತರು ಸುದ್ದಿಗೋಷ್ಠಿ ಕರೆದಿರುವಂತದ್ದು. ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಒಂದು ವೇಳೆ ಗ್ರಾಮ ಪಂಚಾಯತಿ ಚುನಾವಣೆಗೆ ದಿನಾಂಕ ಘೋಷಣೆ ಅಂತ ಹೇಳಿದ್ರೆ ನೀತಿ ಸಂಹಿತೆ ಜಾರಿಯಾಗುತ್ತೆ. ನೀತಿ ಸಂಹಿತೆ ಜಾರಿಯಾದ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಹೊರಗಡೆ ಅಂದ್ರೆ ಅಸೆಂಬ್ಲಿ ಸೆಷನ್ ಹೊರತುಪಡಿಸಿ ಹೊರಗಡೆ ಯಾವುದೇ ಕಾರ್ಯಕ್ರಮಗಳನ್ನ ಮಾಡೋಂಗಿಲ್ಲ ಮತ್ತು ಸಂಪುಟ ವಿಸ್ತರಣೆ ಆಗ್ಲಿ ಸಂಪುಟ ಪುನರ್ರಚನೆ ಮಾಡೋ ಬರಲ್ಲ. ಅದು ನೀತಿ ಸಂಹಿತೆ ಜಾರಿ ಆಗಿದೆ ಅದು ಅಡ್ಡಿ ಆಗ್ಲಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸಚಿವಾಕಾಂಕ್ಷಿಗಳು ನಾವು ಶತಾಯಗತಾಯ ಈ ವಾರನಾದ್ರೂ ಆಗ್ತೀವಿ ಅಥವಾ ಮುಂದಿನ ವಾರ ಆಗ್ತೀವಿ ಅಂತ ಹೇಳಿ ಕನಸನ್ನ ಕಟ್ಕೊಂಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಮತ್ತೆ ಅವರಿಗೆ ಅತಿ ದೊಡ್ಡ ನಿರಾಸೆ ಆಗುವುದು ಖಚಿತ ಅಂತಲೇ ಹೇಳ್ಬೋದು. ಆ ಮುಖಾಂತರ ಸಂಪುಟ ವಿಸ್ತರಣೆಗೆ ಗ್ರಹಣ ಸಾಧ್ಯತೆ ಅಂತಲೇ ಹೇಳ್ಬೋದು. ಮುಖ್ಯಮಂತ್ರಿಗಳು ಮತ್ತು ಸಚಿವಾಕಾಂಕ್ಷಿಗಳು ಇದು ಅತಿ ದೊಡ್ಡ ನಿರಾಸೆ ಆಗುವ ದಿನ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಹರೀಶ್ ನಾಗರಾಜ್. ಬಟ್ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಈಗ ಈ ಟೆನ್ಷನ್ ಇಂದ ಹೊರಗೆ ಬರೋಕ್ ಸಾಧ್ಯ ಆಗುತ್ತೆ. ಬಿಕಾಸ್ ಈ ರೀಸನ್ ಇಟ್ಕೋಬಹುದಲ್ಲ ಈಗ. ಖಂಡಿತವಾಗಿ ಹರೀಶ್ ನಾಗರಾಜ್, ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಯಾವುದೇ ಮಾಡಿದ್ರು ಕೂಡ ಒಂದಷ್ಟು ತಲೆನೋವು. ಯಾಕಂತ ಹೇಳಿದ್ರೆ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಅನ್ನೋದು ಜೇನುಗೂಡಿಗೆ ಕಲ್ಲು ಎಷ್ಟಂತೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಒಂದ್ ಕಡೆ ಈ ಸಮಸ್ಯೆಯಿಂದ ಈ ತಲೆನೋವಿಂದ ಸ್ವಲ್ಪ ದಿನಗಳ ಕಾಲ ಪಾರಾಗುವ ಒಂದು ಅವಕಾಶ ಕೂಡ ಸಿಕ್ಕಂತಾಗುತ್ತೆ. ಆದ್ರೆ ಸಚಿವಾಕಾಂಕ್ಷಿಗಳಿಗೆ ಕಳೆದ 4.5 ತಿಂಗಳಿಂದ ಚಾತಕ ಪಕ್ಷಿ ಅಂತ ಕಾಯ್ತಿರುವಂತ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ಸಚಿವಾಕಾಂಕ್ಷಿಗಳಿಗೆ ಅತಿ ದೊಡ್ಡ ನಿರಾಶೆ ಆಗುತ್ತೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ಮೇಲೆ ಮತ್ತಷ್ಟು ಬೇಸರವನ್ನು ವ್ಯಕ್ತಪಡಿಸಬಹುದು, ಹೈಕಮಾಂಡ್ ಮೇಲೆ ಮತ್ತಷ್ಟು ಬೇಸರವನ್ನು ವ್ಯಕ್ತಪಡಿಸಬಹುದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಚಿದಾನಂದ ಪಟೇಲ್ ರೇ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಇವತ್ತು ಈ ವರ್ಷದ ಕಡೆಯ ಚಂದ್ರಗ್ರಹಣ, ಕಾರ್ತಿಕ ಚಂದ್ರಗ್ರಹಣದ ವಿಶೇಷತೆ ಏನು, ಯಾರಿಗ್ ಲಾಭ ಯಾರಿಗ್ ನಷ್ಟ, ಈ ಹೊತ್ತಿನ ಸ್ಪೆಷಲ್ ಇದು ಕಾರ್ತಿಕ ಚಂದ್ರಗ್ರಹಣ. ಕಾರ್ತಿಕ ಮಾಸ ನಡೀತಾ ಇದೆ. ಕಾರ್ತಿಕ ಮಾಸದ ಚಂದ್ರಗ್ರಹಣ ಇವತ್ತಿದ್ದೇ ಇದೆ. ಇವತ್ತು 2020ರ ಕೊನೆಯ ಚಂದ್ರಗ್ರಹಣ. 4 ತಾಸು 21 ನಿಮಿಷಗಳ ಕಾಲ ಈ ಗ್ರಹಣ ಹಿಡಿದಿರುತ್ತೆ. ದಕ್ಷಿಣ ಭಾರತದಲ್ಲಿ ಗ್ರಹಣದ ಗೋಚರ ಇಲ್ಲ.
ಆರಾಮ ಒಂಚೂರು ನಿರಾಳರಾಗ್ಬಿಡಿ. ಆದರೆ ಉತ್ತರ ಭಾರತದಲ್ಲಿ, ಈಶಾನ್ಯ ಭಾರತದಲ್ಲಂತೂ ಗ್ರಹಣ ಕೊಂಚ ಗೋಚರ ಆಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಯುರೋಪ್, ಆಸ್ಟ್ರೇಲಿಯಾ, ಅಮೆರಿಕಾದಲ್ಲೂ ಕೂಡ ಈ ಗ್ರಹಣ ಗೋಚರ ಆಗುತ್ತೆ ಅನ್ನೋ ಮಾಹಿತಿ ಇದೆ. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬೆಳವಣಿಗೆ ಪಾಕಿಸ್ತಾನ, ಇರಾನ್, ಇರಾಕ್, ಅಫ್ಘಾನಿಸ್ತಾನ, ಇಂಗ್ಲೆಂಡ್, ಐರ್ಲೆಂಡ್, ನಾರ್ವೆ, ಅಮೆರಿಕ, ಸ್ವೀಡನ್, ಫಿನ್ಲ್ಯಾಂಡ್, ಅಮೆರಿಕ, ಹೀಗೆ ಆ ಎಲ್ಲ ಭಾಗದಲ್ಲೂ ಕೂಡ ಈ ಕಾರ್ತಿಕ ಚಂದ್ರಗ್ರಹಣ ಗೋಚರಗೊಳ್ಳುತ್ತೆ. ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣ, 2020 ಕಡೆಯ ಚಂದ್ರಗ್ರಹಣ. ಮಧ್ಯಾಹ್ನ 1 ಗಂಟೆ 20 ನಿಮಿಷಕ್ಕೆ ಶುರುವಾಗುತ್ತೆ. ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೆ ಮಧ್ಯಮ ಸ್ಥಿತಿಗೆ ಬರುತ್ತೆ. 5 ಗಂಟೆ 23 ನಿಮಿಷಕ್ಕೆ ಗ್ರಹಣದ ಮೋಕ್ಷ, ಅಂದರೆ ಹತ್ತತ್ರ 4 ಗಂಟೆ 21 ನಿಮಿಷ ಈ ಚಂದ್ರಗ್ರಹಣ ಇರುತ್ತೆ. ಸೋಮವಾರ ಅಂದರೆ ಅದು ಚಂದ್ರನ ವಾರ ಅಂತ, ಚಂದ್ರನಿಗೆ ಸೋಮ ಅಂತ ಕರೆದಿದ್ದುಂಟು. ಚಂದ್ರಮ ಮನಸೋ ಜಾತಃ, ಮನಸ್ಸಿಗೆ ಅಭಿಮಾನಿ ದೇವತೆಯಾದಂತಹ ಚಂದ್ರನ ವಾರ ಅಂದರೆ ಅದು ಸೋಮನ ವಾರ. ಸೋಮ, ಚಂದ್ರ, ಇಂದು ಇದೆಲ್ಲ ಚಂದ್ರನ ಹೆಸರುಗಳು, ಪರ್ಯಾಯ ನಾಮಗಳು. ವೃಷಭ ರಾಶಿಯಲ್ಲಿದ್ದಾನೆ, ಉಚ್ಚದಲ್ಲಿದ್ದಾನೆ. ಸೋಮವಾರದಂದು ಗ್ರಹಣ ಸಂಭವಿಸೋದೇ ಯಾವಾಗಲೂ ಹುಣ್ಣಿಮೆ ದಿವಸ. ಆ ಹುಣ್ಣಿಮೆ ದಿವಸ, ಸೋಮವಾರ ಯುಕ್ತವಾದ ಹುಣ್ಣಿಮೆಯಲ್ಲಿ ಗ್ರಹಣ ಗೋಚರಿಸ್ತಾ ಇದೆ. ಅದು ಕಾರ್ತೀಕ ಪೂರ್ಣಿಮಾ ಅಂತ. ಕಾರ್ತೀಕ ಪೂರ್ಣಿಮಾ ಅಂತಂದ್ರೆ ನಾವು ಹೇಳ್ತೇವೆ ಅತ್ಯಂತ ಉಚಿತವಾದ ಬೆಳಕನ್ನು, 2 ವಿಧವಾದ ಬೆಳಕನ್ನು ಚೆಲ್ಲುವ ಮಾಸ ಅಂತ ಕರಿತೇವೆ ಇದನ್ನು. ಅಂದರೆ ನವರಾತ್ರಿ ನಂತರದಲ್ಲಿ ಬರುವ ಹುಣ್ಣಿಮೆಯಿಂದ ಮತ್ತು ಕಾರ್ತೀಕ ಮಾಸದ ಹುಣ್ಣಿಮೆಯವರು 1 ತಿಂಗಳುಗಳ ಕಾಲ ಕಾರ್ತೀಕ ದೀಪೋತ್ಸವ ಅಂತ ಮಾಡ್ತೇವೆ. ಏತನ್ಮಧ್ಯದಲ್ಲಿ ಏನೇ ದೀಪಾವಳಿ ಹಬ್ಬ ಕೂಡ ನಮಗೆ ವಿಶೇಷವಾಗಿ ಬರತಕ್ಕಂತಹದ್ದು. ಒಂದು ಚಂದ್ರನ ಬೆಳಕು, ಇನ್ನೊಂದು ದೀಪದ ಬೆಳಕು. 2 ಬೆಳಕು ಸೇರಿದಾಗ ಅಲ್ಲಿ ಒಂದು ವಿಶಿಷ್ಟವಾದಂತಹ ಉತ್ಸುಕತೆ ಇತ್ಯಾದಿಗಳೆಲ್ಲವೂ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಂತಹ ಸಂದರ್ಭದಲ್ಲಿ ಆ ಚಂದ್ರನಿಗೆ ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಗ್ರಹಣ, ಮತ್ತು ಬೇರೆ ದೇಶದಲ್ಲಿ ಗೋಚರಿಸ್ತದೆ. ನಾವೆಲ್ಲ ವಿಶ್ವವ್ಯಾಪಿಗಳು ಅಂತ ವಿಶೇಷವಾಗಿ ಕರಿತೇವೆ. ವಿಶ್ವವ್ಯಾಪಿಗಳು ಅಂತಂತಂದ್ರೆ ನಮ್ಮಲ್ಲಿ ನೋಡಿ, ಇವಾಗ ಕರೋನಾ ಅಂತ ಇದ್ದೀವಿ. ಕರೋನಾ ಏನು ಭಾರತದಲ್ಲ ಹುಟ್ಟಿದ್ದದು? ಮೊದಲಿಗೆ ಹುಟ್ಟಿಲ್ಲ. ಆದರೆ ಬೇರೆ ದೇಶದಲ್ಲಿ ಹುಟ್ಟಿದರೂ ಕೂಡ ಭಾರತಕ್ಕೆ ಅದು ಎಫೆಕ್ಟ್ ಮಾಡಿತು. ಇವಾಗ ನಾವು ಇಲ್ಲಿ ಭಾರತದಲ್ಲಿ ಗೋಚರಿಸದೇ ಇದ್ದರೂ ಕೂಡ ಭಾರತದ ಪ್ರಜೆಗಳಿಗೆ ನಾವೇನು ತಿಳಿಸಬೇಕು ಅನ್ನೋ ಸಂದೇಶವನ್ನು ಒಂದು ಕಡೆ ಇಟ್ಟುಕೊಂಡು, ಇನ್ನೊಂದನ್ನು ನಮ್ಮ ನ್ಯೂಸ್ 18 ಕನ್ನಡ ಅನ್ನೋದು ಕೇವಲ ಇದು ಕರ್ನಾಟಕ ರಾಜ್ಯಕ್ಕೆ ಮತ್ತು ಭಾರತ ದೇಶಕ್ಕೆ ಸೀಮಿತವಾದದ್ದಲ್ಲ. ವಿಶ್ವವ್ಯಾಪಿಯಾಗಿ ಇದರ ಚಾನೆಲ್ಗಳನ್ನು ನೋಡ್ತಾರೆ. ನಮ್ಮ ಕಾರ್ಯಕ್ರಮಗಳು ಎಷ್ಟೋ ಬಂದಾಗ ಆಸ್ಟ್ರೇಲಿಯಾ, ಅಮೆರಿಕ ಮುಂತಾದ ಪ್ರದೇಶಗಳಿಂದ ನಮಗೆ ನೋಡಿ ಫೋನ್ ಮಾಡಿದ್ದುಂಟು. ನಿಮ್ಮ ಕಾರ್ಯಕ್ರಮ ಬಂತು ನ್ಯೂಸ್ 18 ಕನ್ನಡದಲ್ಲಿ, ತುಂಬ ಚೆನ್ನಾಗಿ ಮೂಡಿ ಬಂತು, ಒಳ್ಳೆ ವಿಷಯಗಳು ನಮಗೆ ಗೊತ್ತಾಯಿತು ಅಂತ. ಅಂದರೆ ವಿಶ್ವವ್ಯಾಪಿ ಆಗಿರೋದ್ರಿಂದ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಲು ಬೇರೆ ದೇಶದಲ್ಲಿ ಇರೋವರೆಗೂ ಕೂಡ ಏನಾದರೂ ಧಾರ್ಮಿಕ ವಿಧಿವಿಧಾನಗಳ ಹಿನ್ನೆಲೆ ಅಂತ ಬಂದಾಗ ಇಡೀ ಜಗತ್ತೇ ತಿರುಗಿ ನೋಡೋದು ಭಾರತದತ್ತ. ಭಾರತೀಯರು ಏನು ಹೇಳ್ತಾರೆ ಅದನ್ನು ನಾವು ಆಚರಣೆ ಮಾಡೋಣ ಅಂತ ಭಾರತವನ್ನು ನೋಡುತ್ತದೆ ಇಡೀ ವಿಶ್ವ. ಆ ಕಾರಣದಿಂದಾಗಿ ನಾವು ಇಲ್ಲಿ ಕುಳಿತುಕೊಂಡು ಅವರ ಚಿಂತನೆಯನ್ನು ಕೂಡ ಮಾಡಲಿಕ್ಕೆ ಇರತಕ್ಕಂತಹದ್ದು. ಬೇರೆ ದೇಶದಲ್ಲಿರೋರು ಯಾವ ವಿಧವಾದ ಆಚರಣೆಗಳನ್ನು ಮಾಡಬೇಕು, ಗ್ರಹಣ ಸಮಯದಲ್ಲಿ ಯಾವ ವಿಧವಾಗಿರಬೇಕು ಅಂತ ಅಲ್ಲಿಯವರೆಗೆ ತಿಳಿಸೋಣ. ಭಾರತದ ಪ್ರಜೆಗಳು ಮೊದಲೇದಾಗಿ ಹೇಳಬೇಕು ಅಂತಂದ್ರೆ ಯಾರೂ ಭಯ ಪಡುವಷ್ಟಿಲ್ಲ. ಮಾಮೂಲಾಗಿ ಭಾರತದಲ್ಲಿಯೇ ಗ್ರಹಣ ಗೋಚರಿಸಿದಾಗಲೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಅದರಲ್ಲೂ ಕೂಡ ಈ ಬಾರಿ ಸಂಭವಿಸ್ತಾ ಇರತಕ್ಕಂತಹ ಗ್ರಹಣ ಭಾರತದಲ್ಲಿ ಗೋಚರಿಸುವುದೇ ಇಲ್ಲ. ಆ ಕಾರಣದಿಂದಾಗಿ ಅವರು ಹೆಚ್ಚಿಗೆ ಆತಂಕಾದಿಗಳು ಬೇಡ. ಕೆಲವೊಂದಿಷ್ಟು ಭಾಗದಲ್ಲಿ ಏನಾಗುತ್ತೆ, ಎಚ್ಚರಿಕೆ ವಹಿಸುವ ರಾಶಿಗಳು, ಅಂದ್ರೆ ಜನಕ್ಕೆ ಅರ್ಥೈಸುವುದಾದರೆ ಅಶುಭ ರಾಶಿಗಳು ಅಂತಿದ್ದಾಗ ಕೆಲವೊಂದಿಷ್ಟು ದುಷ್ಪರಿಣಾಮಗಳಾಗಬಹುದು ಅನ್ನೋ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.